ಹಲೋ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಕ್ವಶನ್ ಸೀರೀಸಲ್ಲಿ ನಂಬರ್ ಸೀರೀಸ್ ಬಗ್ಗೆ ನಾನೊಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದೆ. ಸೊ ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಇದರಲ್ಲಿ ನಾವು ಎಕ್ಸಾಂಪಲ್ಸ್ನ ನೋಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಂಬರ್ ಸೀರೀಸ್ ಅಂದ್ರೇನು, ಯಾವ ರೀತಿ ಪ್ಯಾಟರ್ನ್ಸ್ ಇರುತ್ತೆ, ಯಾವ ಟೈಪ್ಸ್ ಮತ್ತು ಏನೇನು ಮೆಥಡ್ಸ್ ಇರುತ್ತೆ ಅಂತ ವಿಡಿಯೋ ಕೊಟ್ಟಿದ್ದೀನಿ. ಒನ್ಸ್ ಅದನ್ನು ನೋಡಾದ್ಮೇಲೆ ನೀವು ಇದನ್ನು ನೋಡಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. 4, 6, 9, 3 ಇದೆ. ಸೊ ಇದರಲ್ಲಿ ನೆಕ್ಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಆನ್ಸರ್ ಏನಂತ ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. 17 ಇದೆ, 18 ಇದೆ, 21 ಆ್ಯಂಡ್ 25. ಸೊ ಆನ್ಸರ್ ಬಂದು 18. ಸೊ ಯಾವ ಪ್ಯಾಟರ್ನ್ ಫಾಲೋ ಆಗಿದೆ ಅಂತಂದರೆ ಇಲ್ಲಿ ನೋಡಿ, 4 + 2 ಎಷ್ಟಾಗುತ್ತೆ? 6 ಆಗುತ್ತೆ. ಆ್ಯಂಡ್ 6 + 3 ಎಷ್ಟಾಗುತ್ತೆ? 9 ಆಗುತ್ತೆ. 9 + 4 ಎಷ್ಟಾಗುತ್ತೆ? 13 ಆಗುತ್ತೆ. ಅಂದರೆ ಇಲ್ಲಿ ಏನು ನಂಬರ್ ಕೊಟ್ಟಿದ್ದಾರಲ್ವಾ, ಅದಕ್ಕೆ 2, 3, 4, 5 ಅಂದರೆ ಇಲ್ಲಿ ನಂಬರ್ ಸೀರೀಸ್ ವೈಸು 1, 2, 3 ವೈಸು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ನಾವಿಲ್ಲಿ ನೆಕ್ಸ್ಟು 13ಗೆ 5 ಮಾಡಿದ್ರೆ ಏನಾಗುತ್ತೆ? 18 ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ನಂಬರ್ ಏನು? 4 + 2 6, 6 + 3 9, 9 + 4 13, 13 + 5 ಏನಾಗುತ್ತೆ? 18 ಆಗುತ್ತೆ. ದ ಆನ್ಸರ್ ಈಸ್ 18. ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿ. 1, 5, 10, 16, 23, 31 ಇದೆ. ನೆಕ್ಸ್ಟ್ ನಂಬರ್ ಏನಂತ ಫೈಂಡ್ ಔಟ್ ಮಾಡಬೇಕು. ಆನ್ಸರ್ಸ್ ಬಂದು 38 ಇದೆ, 50 ಇದೆ, 39 ಇದೆ, 40 ಇದೆ. ಸೊ ಇಲ್ಲಿ ಏನು ಸೀರೀಸ್ ಅಥವಾ ಏನು ಪ್ಯಾಟರ್ನ್ ಫಾಲೋ ಆಗಿದೆ ಅಂತಂದರೆ 1 + 4 ಎಷ್ಟಿದೆ? 5 ಇದೆ. ಆ್ಯಂಡ್ ಇಲ್ಲಿ 5 + 5 10 ಆಗುತ್ತೆ. ಆ್ಯಂಡ್ 10 + 6 16, 16 + 7 23, 23 + 8 31 ಇದೆ. ಸೊ ಇಲ್ಲೂ ಕೂಡ ಸೇಮ್ ಪ್ರೀವಿಯಸ್ ಕ್ವಶನ್ ಏನಿತ್ತಲ್ವಾ ಅದೇ ರೀತಿ ನಂಬರ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಏನಂತ ಅಂದರೆ ಈ ಥರ ಕ್ವಶನ್ಸ್ ಕೊಟ್ಟಾಗ ಸೆಕೆಂಡ್ ನಂಬರಿಂದ ಫಸ್ಟ್ ನಂಬರ್ನ ಲೆಸ್ ಮಾಡಿ. 5 ಇಂದ 1 ಲೆಸ್ ಮಾಡಿದ್ರೆ 4 ಬರುತ್ತೆ. 10 ಇಂದ 5ನ ಲೆಸ್ ಮಾಡಿದ್ರೆ 5 ಬರುತ್ತೆ. 16 ಇಂದ 10 ಲೆಸ್ ಮಾಡಿದ್ರೆ 6 ಬರುತ್ತೆ. ಅಂದರೆ ಇಲ್ಲಿ ನಮಗೆ ಒಂದು ಪ್ಯಾಟರ್ನ್ ಐಡೆಂಟಿಫೈ ಆಗುತ್ತೆ. 4, 5, 6, 7 ಈ ರೀತಿ ಕಂಟಿನ್ಯೂಸ್ ನಂಬರ್ಸ್ನ ನೆಕ್ಸ್ಟ್ ನಂಬರ್ಗೆ ಆ್ಯಡ್ ಮಾಡ್ತಾ ಹೋಗಿದ್ದಾರೆ ಅಂತ. ಸೊ ಇಲ್ಲಿ 31ಗೆ ನೆಕ್ಸ್ಟ್ ನಂಬರ್ ಏನು ಬರುತ್ತೆ? 9ನ ಆ್ಯಡ್ ಮಾಡಿದ್ರೆ ಆನ್ಸರ್ ಬಂದು D 40 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಂತಂದರೆ 2, 9, 28, 65 ಇದೆ. ನೆಕ್ಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆನ್ಸರ್ ಏನೇನು ಕೊಟ್ಟಿದ್ದಾರೆ? 121 ಇದೆ, 195, 126, 103 ಇದೆ. ಸೊ ಇಲ್ಲಿ ಏನು ಸೀರೀಸ್ ಅಥವಾ ಏನು ಮೆಥಡ್ನ ಯೂಸ್ ಮಾಡಿದ್ದಾರೆ ಅಂದರೆ ಮೆಥಡ್ ಯೂಸ್ ಟು ಫ್ರಮ್ ದ ಸೀರೀಸ್ ಈಸ್ ಇಲ್ಲಿ 1 ಕ್ಯೂಬ್ ಮಾಡಿ. 1 ಕ್ಯೂಬ್ ಅಂದರೆ ಎಷ್ಟು? 1 × 1, 1 × 1 + 1 ಮಾಡಿದ್ರೆ 2 ಬರುತ್ತೆ. ಸೊ ಸೆಕೆಂಡ್ 9ಗೆ ಏನು ಆನ್ಸರ್ ಬಂದಿದೆ ಅಂದರೆ 2 ಕ್ಯೂಬ್ ಅಂದರೆ 2 2s 4, 4 2s 8, 8 + 1 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ 9 ಆಗುತ್ತೆ. ಅದೇ ರೀತಿ 3 ಕ್ಯೂಬ್ ಮಾಡಿ 28ಗೆ. ಆ್ಯಕ್ಚುಲಿ 3 ಕ್ಯೂಬ್ ಅಂತಂದರೆ 3 3s 9, 9 3s 27 ಬರುತ್ತೆ +1. ಸೊ ಇಲ್ಲಿ ಏನಾಗಿದೆ ಅಂತಂದರೆ 28 ಆನ್ಸರ್ಸ್ ಬಂದಿದೆ. ಆ್ಯಂಡ್ 65ಗೆ 4 ಕ್ಯೂಬ್ + 1, 4 4s 16, 16 4s 64 ಬರುತ್ತೆ. 64 + 1 ಮಾಡಿದ್ರೆ 65 ಆನ್ಸರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೀರೀಸ್ ಏನಿದೆ ಅಂತಂದರೆ 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನಾವು 5 ಕ್ಯೂಬ್ + 1 ಮಾಡಬೇಕು. ಇಲ್ಲಿ ಏನಂತಂದರೆ 5 5s 25, 25 5s 125, 125 + 1 ಮಾಡಿದ್ರೆ 126 ಬರುತ್ತೆ. ಸೊ ಇಲ್ಲಿ ಏನು ಪ್ಯಾಟರ್ನ್ ಅಂತಂದರೆ ಒಂದು ಕ್ಯೂಬ್ ಇದೆ +1 ಮಾಡಿದ್ದಾರೆ. ಸೊ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 1 ಕ್ಯೂಬ್ + 1 ಮಾಡಿದ್ರೆ ಎಷ್ಟು? 2 ಕ್ಯೂಬ್. ಅದೇ ರೀತಿ 2 ಕ್ಯೂಬ್ + 1, 3 ಕ್ಯೂಬ್ + 1, 4 ಕ್ಯೂಬ್ + 1, 5 ಕ್ಯೂಬ್ + 1. ಇಲ್ಲಿ ಏನಂದರೆ ಕ್ಯೂಬ್ + 1 ಫಾಲೋ ಮಾಡ್ತಾ ಹೋಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. 4, 9, 20, 43 ಕೊಟ್ಟಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನೆಕ್ಸ್ಟ್ ನಂಬರ್. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಫಸ್ಟು ನಾವು ಡಿಫ್ರೆನ್ಸ್ನ ನೋಡೋಣ. ಇಲ್ಲಿ 9ಇಂದ 4ನ ಲೆಸ್ ಮಾಡಿದ್ರೆ 5 ಬರುತ್ತೆ. ಸೊ ಇವಾಗ ಏನು ಡಿಫ್ರೆನ್ಸ್ ಅಂತಂದರೆ ಇಲ್ಲಿ ನೋಡಿ 4 2s 8, 8 + 1 ಅಂತಂದರೆ 9 ಕೊಟ್ಟಿದ್ದಾರೆ. ಅದೇ ರೀತಿ 9 2s 18 ಬರುತ್ತೆ. 18 + 2 ಅಂತಂದರೆ 20 ಬರುತ್ತೆ. ನೆಕ್ಸ್ಟು 22s ಎಷ್ಟಾಗುತ್ತೆ? 20 ಆಗುತ್ತೆ. +3 ಮಾಡಿದ್ರೆ 43 ಆಗುತ್ತೆ. ನೆಕ್ಸ್ಟು 43 2s ಸೊ ಇಲ್ಲಿ ಎಷ್ಟಾಗುತ್ತೆ ಅಂದರೆ 86, 86 + 4 ಬಂದು ಎಷ್ಟಾಗುತ್ತೆ? 90 ಆಗುತ್ತೆ. ಸೊ ಇದನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ 4 × 2 ಫಸ್ಟ್ ಏನಿದೆ 4 × 2 ಇದೆ ಆಯಿತಾ. 4 2s 8, 8 + 1 9. ಇಲ್ಲಿ ಏನಂತಂದರೆ ಇಲ್ಲಿ × 2 + 1 ಈ ರೀತಿ ಫಾಲೋ ಮಾಡ್ತಾ ಹೋಗಿದ್ದಾರೆ. × 2 + 2 ಆ್ಯಂಡ್ × 2 + 3 ಈ ರೀತಿ ಈ ಸೀರೀಸು ಫಾಲೋ ಆಗಿದೆ ಇಲ್ಲಿ. ಸೊ ಈಗ 4 2s
8, 8 plus 1 9, 9 2s are 18, 18 plus 2 20, and 22 2s are 40, 40 plus 3 43, 43 2s are 86, 86 plus 4 90. So the answer is 90 ಆಗುತ್ತೆ. And next, so look at the fifth question. 4 ಇದೆ, 9 ಇದೆ, 19 ಇದೆ, 39 ಇದೆ, 79 ಇದೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆನ್ಸರ್ ನೋಡಿ 169, 159, 119, 139 ಇದೆ. ಈಗ ಇಲ್ಲಿ ಡಿಫ್ರೆನ್ಸನ್ನು ಲೆಸ್ ಮಾಡ್ತಾ ಹೋಗೋಣ. 4ಗೂ ಮತ್ತು 9ಗೂ ಎಷ್ಟು ಡಿಫ್ರೆನ್ಸ್ ಇದೆ? 5 ಇದೆ. ಆ್ಯಂಡ್ 9 ಆ್ಯಂಡ್ 19ಗೆ ಎಷ್ಟಿದೆ? 10 ಇದೆ. ಆ್ಯಂಡ್ ನೆಕ್ಸ್ಟು 19 ಮತ್ತು 39ಗೆ ಎಷ್ಟಿದೆ? 20 ಇದೆ. 39ಗೂ ಆ್ಯಂಡ್ 79ಗೆ ಎಷ್ಟಿದೆ? 40 ಇದೆ. ಸೊ ಇಲ್ಲಿ ಏನು ಅಂತ ಅಂದರೆ 4 ಪ್ಲಸ್ 9ಗೂ 5 ಇದೆ. 5 ಡಬಲ್ ಎಷ್ಟು? 5 2s ಎಷ್ಟಾಗುತ್ತೆ? 10, 10 2s 20, 20 2s 40, 42 2s 80. ಸೊ ಇಲ್ಲಿ ಏನಂತಂದರೆ ಏನು ಡಿಫ್ರೆನ್ಸ್ ನಂಬರ್ ಇದೆ ಅದಕ್ಕೆ 2 ಮಾಡ್ತಾ ಹೋಗ್ತಿದ್ದಾರೆ, ಇಂಟು 2 ಈಗ ಫಾರ್ ಎಕ್ಸಾಂಪಲ್ 5 2s ಎಷ್ಟಾಗುತ್ತೆ? 5 2s ಎಷ್ಟಾಗುತ್ತೆ? 10. ಆ 10 ನಂಬರ್ನ ನೆಕ್ಸ್ಟ್ ನಂಬರ್ಗೆ ಆ್ಯಡ್ ಮಾಡಿದರೆ, ಸೊ ಇಲ್ಲಿ ಫಸ್ಟು 5, ಇಲ್ಲಿ 9 ಮತ್ತು 19ಗೆ ಎಷ್ಟಿದೆ? 10 ನಂಬರ್ ಡಿಫ್ರೆನ್ಸ್ ಇದೆ. 5 2s 10, 10 2s ಎಷ್ಟಾಗುತ್ತೆ? 20. 20 ನಂಬರ್ನ ಆ್ಯಡ್ ಮಾಡಿದರೆ, ಆ್ಯಂಡ್ ನೆಕ್ಸ್ಟು 22 2s 40, 40 ಡಿಫ್ರೆನ್ಸ್ ಇದೆ. 40ನ ಆ್ಯಡ್ ಮಾಡಿದರೆ, ಈಗ ನೆಕ್ಸ್ಟು 42s ಅಂದರೆ ಎಷ್ಟಾಗುತ್ತೆ? 80. 80ನ 79ಗೆ 80ನ ಆ್ಯಡ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? ಆನ್ಸರ್ ಎಷ್ಟಾಗುತ್ತೆ ಅಂದರೆ ದ ಆನ್ಸರ್ ಈಸ್ 159. ಇಲ್ಲಿ ಏನಂತಂದರೆ ಈ ರೀತಿ ಸೀರೀಸ್ನ ಅಂದರೆ ಡಿಫ್ರೆನ್ಸ್ ಇರೋ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ 2ಇಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ 6th ಕ್ವಶನ್ನ ನೋಡೋಣ. 6th ಕ್ವಶನಲ್ಲಿ ನೋಡಿ 3 ಇದೆ, 2 ಇದೆ, 7 ಇದೆ, 6 ಇದೆ, 11 ಇದೆ. ಆ್ಯಂಡ್ ನೆಕ್ಸ್ಟ್ ಆ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನಂತಂದರೆ ದೇರ್ ಆರ್ 2 ಸೀರೀಸ್ ಇದೆ. ಇಲ್ಲಿ ಫಸ್ಟು ಏನಂತಂದರೆ ಆಡ್ ಪೊಸಿಷನ್ ಏನಿದೆ ಅದನ್ನು ಬರ್ಕೊಳ್ಳೋಣ. ಆಡ್ ಪೊಸಿಷನ್ ಅಂದರೆ 1 3 5 ನಂಬರ್ಸ್ ಏನಿದೆ ಪೊಸಿಷನ್ ವೈಸ್, ಅಂದರೆ ನಂಬರ್ ವೈಸ್ ಅಲ್ಲ, ಪೊಸಿಷನ್ ವೈಸ್. ಸೊ ಫಸ್ಟ್ ಏನಿದೆ 3 7 11 ಇದೆ. ಆ್ಯಂಡ್ ಈವನ್ ಪೊಸಿಷನ್ನ ನೋಡಿ. ಈವನ್ ಪೊಸಿಷನ್ ಅಂದರೆ ಸೆಕೆಂಡ್ ನಂಬರು, ಫೋರ್ತ್ ನಂಬರು. ಇಲ್ಲಿ ಏನಿದ್ರೆ 2 6 ಇದೆ. ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ಇಲ್ಲಿ ಆಡ್ ನಂಬರ್ಸ್ನೇ ಬರ್ಕೊಂಡೋಗಿದೆ. 3 ಆದಮೇಲೆ 5 ಇಲ್ಲ, 7 ನೆಕ್ಸ್ಟ್ 9 ಇಲ್ಲ, 11ಗೆ ಹೋಗಿದ್ದಾರೆ. ಅದೇ ರೀತಿ ಇಲ್ಲಿ ಈವನ್ ನಂಬರ್ನು ನೋಡಿ 2 ಇದೆ, 4 ಇಲ್ಲ, 6ಗೆ ಹೋಗಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವುದು? 8 ಬರಲ್ಲ, 10 ಬರುತ್ತೆ. ಸೊ ದ ಆನ್ಸರ್ ಈಸ್ ಏನಂತ ಅಂದರೆ 10. ಸೊ ಇಲ್ಲಿ ಏನಂತಂದರೆ ವಿತ್ ಈಕ್ವಲ್ ಡಿಫ್ರೆನ್ಸ್ ಆಫ್ 4 ಎವ್ರಿವೇರ್. ಸೊ ಎಲ್ಲ ಕಡೆನೂ ಕೂಡ 4 ಡಿಫ್ರೆನ್ಸ್ ಇದೆ. ಅದರ್ವೈಸ್ ಈ ರೀತಿನೂ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ 3 ಪ್ಲಸ್ 4 7 ಬರುತ್ತೆ, 7 ಪ್ಲಸ್ 4 11 ಬರುತ್ತೆ. ಅದರ್ವೈಸ್ ಇಲ್ಲಿ ನೋಡಿ ಕೆಳಗಡೆ 2ಗೆ 2 ಪ್ಲಸ್ 4 6 ಇದೆ, 6 ಪ್ಲಸ್ 4 10 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಆಡ್ ನಂಬರು ಮತ್ತು ಈವನ್ ನಂಬರ್ಗೂ ಕೂಡ 4 ನಂಬರ್ಸ್ ಡಿಫ್ರೆನ್ಸ್ ಬರೋ ರೀತಿಯಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಸೊ ಇದು ಬಂದು ಈ ಕ್ವಶನ್ಗೆ ಆನ್ಸರ್ ಬಂದು 10. ಸೊ ನಿಮಗೆ ಒಂದು ಪೊಸಿಷನ್ನಾದರೂ ತೊಗೊಳ್ಳಿ. ಇವಾಗ ಆಡ್ ಪೊಸಿಷನ್ ಯಾವ್ಯಾವ್ದಿದೆ ಅದನ್ನಾದರೂ ತೊಗೊಳ್ಳಿ, ಅಥವಾ ಈವನ್ ಪೊಸಿಷನ್ ತೊಗೊಳ್ಳಿ. ಹೀಗೆ ಈ ರೀತಿನಾದರೂ ಫೈಂಡ್ ಔಟ್ ಮಾಡ್ಬೋದು. ಅಥವಾ ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಇವೆರಡು ನಂಬರ್ ಬಗ್ಗೆ ಎಷ್ಟಿದೆ? 4 ಡಿಫ್ರೆನ್ಸ್ ಇದೆ. 7 ಮತ್ತು 11ಗೆ ಎಷ್ಟು ನಂಬರ್ ಇದೆ? 4 ಡಿಫ್ರೆನ್ಸ್ ಇದೆ. ಅದೇ ರೀತಿ ನೆಕ್ಸ್ಟು 11ಗೆ ಇಲ್ಲಿ 3 ನಂಬರ್ಸ್ ಆಗಿದೆ. ಈವನ್ ನಂಬರ್ಸ್ ತೊಗೊಳ್ಳಿ. 2 ಮತ್ತು 6ಗೆ ಎಷ್ಟು ನಂಬರ್ ಇದೆ? 4 ಇದೆ. 6ಗೆ 4 ನಂಬರ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ 10 ಬರುತ್ತೆ. ದ ಆನ್ಸರ್ ಈಸ್ 10. ಸೊ ಈ ರೀತಿ ನೀವು ಎಷ್ಟು ಕ್ವಶನ್ನ ಪ್ರಾಕ್ಟೀಸ್ ಮಾಡಿರ್ತೀರಾ ಆ ಒಂದು ಬೇಸ್ ಮೇಲೆ ಆನ್ಸರ್ನ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಂಬರ್ ಸೀರೀಸ್ ಕ್ವಶನ್ ಮೇಲೆ ಏನೇನು ಟೈಪ್ಸ್ ಇದೆ ಅದನ್ನೆಲ್ಲನೂ ಕೂಡ ನಾನು ಎಲ್ಲ ವೀಡಿಯೋಸ್ನೂ ಕವರ್ ಮಾಡ್ತೀನಿ. ಸೊ ಇದರಿಂದ ನಿಮಗೆ KSET ನೆಟ್ಟು ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಸ್ಟೂಡೆಂಟ್ಸು ಯಾರು ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.